ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪದಲ್ಲಿ ಕಿಕ್ಕಿರಿಸುವಂತಹ ಕಾಳಗ ನಡೆದಿದೆ. ಅಬಕಾರಿ ಇಲಾಖೆಯಲ್ಲಿ ಬಹುಕೋಟಿ ಭ್ರಷ್ಟಾಚಾರ ನಡೆದಿದೆ. ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆ ಕೊಡಬೇಕು, ಈ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಪಟ್ಟು ಹಿಡಿದರು. ಆದರೆ ಚರ್ಚೆಗೆ ಅವಕಾಶ ಕೊಡದೆ ಎರಡೂ ಕಲಾಪಗಳನ್ನು ಸಭಾಧ್ಯಕ್ಷರು ಮತ್ತು ಸಭಾಪತಿಯವರು ಮುಂದೂಡಿಕೆ ಮಾಡಿದ್ದಾರೆ. ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ. ಅಬಕಾರಿ ಇಲಾಖೆ ಅಂದ್ರೆ ಎಷ್ಟು ದೊಡ್ಡ ಇಲಾಖೆ, ಅದು ನಿಧಾನ ಕಿಕ್ ಬರೋದು. ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಸುತ್ತ ನಡೆದ ಚರ್ಚೆ ಗಲಾಟೆಯನ್ನೂ ಮೀರಿಸಿದ್ದು ಅಂದ್ರೆ ಅದು ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ 2,500 ಕೋಟಿ ರೂಪಾಯಿ ಭ್ರಷ್ಟಾಚಾರ ಪ್ರಕರಣ. ಬಾರ್ಗಳಿಗೆ ಲೈಸೆನ್ಸ್ ನೀಡಲು ಕೋಟಿ ವಸೂಲಿ ಮಾಡಿದ್ದಾರೆ. ಸರ್ಕಾರದ ಬೊಕ್ಕಸಕ್ಕೆ 2,000 ಕೋಟಿಗೂ ಹೆಚ್ಚು ನಷ್ಟವಾಗಿದೆ. ಅಬಕಾರಿ ಅಧಿಕಾರಿಗಳು ಲೋಕಾಯುಕ್ತರಿಗೆ ಸಿಕ್ಕಿಬಿದ್ದಿದ್ದು ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಮತ್ತು ಅವರ ಮಗನ ಬಗ್ಗೆ ಆರೋಪ ಮಾಡಿದ್ದಾರೆ. ಹೀಗಾಗಿ ತಿಮ್ಮಾಪುರ ರಾಜೀನಾಮೆ ಪಡಿಬೇಕು ಅಂತ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್. ಅಶೋಕ್ ದನಿ ಎತ್ತಿದ್ರು. ಚರ್ಚೆಗೂ ಅವಕಾಶ ಕೇಳಿದ್ರು. ಆದ್ರೆ ಸ್ಪೀಕರ್ ಆಮೇಲೆ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಸುನಿಲ್ ಕುಮಾರ್ ಎದ್ದು ನಿಂತು ಕಿಕ್ಕು ಏರಿರೋವಾಗಲೇ ಚರ್ಚೆ ಆಗಬೇಕಂತ ಪಟ್ಟು ಹಿಡಿದ್ರು. ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಲಿಕ್ಕರ್ ವ್ಯವಹಾರ ಏನಿದೆ, ಇಡೀ ರಾಜ್ಯದಲ್ಲಿ ಮೊನ್ನೆ ವಿಡಿಯೋ ಬಂದು 2.5 ಕೋಟಿ ಹರಾಜ್ ಅಂತ ಹೇಳಿ ಪ್ರತಿ ಲಿಕ್ಕರ್ ಶಾಪ್ಗೂ ಮಾಡಿರುವಂತ ಆಡಿಯೋ ಬಂದಿದೆ. ಅದರಲ್ಲಿ ಮಂತ್ರಿ ಮಗನ ಹೆಸರು ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಲೋಕಾಯುಕ್ತದಲ್ಲೇ ಕಂಪ್ಲೇಂಟು ಆಗಿದೆ, ಅವ್ರ ಮೇಲೆ ಕೇಸು ದಾಖಲಾಗಿದೆ. ಇದು ಚರ್ಚೆ ಆಗ್ಬೇಕು ಅಧ್ಯಕ್ಷರೇ, ಅದಕ್ಕೋಸ್ಕರ ನೀವು ಇದನ್ನ ಚರ್ಚೆಗೆ ಅವಕಾಶವನ್ನ ಕೊಡಬೇಕು ಅಂತ. ಇದು ನಿಮ್ಗೆ ಅದರಲ್ಲಿ ಕೂಡ ಚರ್ಚೆ ಮಾಡಬಹುದು, ಅದು ಬೇಡ ಸಪರೇಟ್ ಆಗಿ ಚರ್ಚೆ ಮಾಡ್ಬೇಕಂದ್ರೆ 6 ಕನ್ವರ್ಟ್ ಮಾಡಿ ನಾನು ಕೊಡ್ತೇನೆ. ಕಿಕ್ ಇಳಿಯಕ್ಕಿಂತ ಮುಂಚೆ ಚರ್ಚೆ ಆಗಬೇಕು, ಕಿಕ್ ಏರ್ದಾಗಲೇ ಚರ್ಚೆ ಆಗಬೇಕಾಗಿರೋದು. ಕಿಕ್ ಆಗಿದೆ, ಕಿಕ್ ಬ್ಯಾಕ್ ನಡೆದಿರೋದು. ನೀವು ಇವಾಗ ಚರ್ಚೆ ಕೊಡೋದು ಆಮೇಲೆ ಚರ್ಚೆ ಕೊಡ್ತೀನಿ ಅಂತಂದ್ರೆ ಹೆಂಗಾಗುತ್ತೆ? ಅದು ಕಿಕ್ ಆಗುದಿಲ್ಲ. ಬಿಜೆಪಿಯವರು ಸ್ಪೀಕರ್ ಮಾತಿಗೆ ಕೆರಳಿದ್ರು. ಸದನದ ಬಾವಿಗಿಳಿದು ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದ್ರು. ಆಗ ಸ್ಪೀಕರ್ ಮಧ್ಯಾಹ್ನಕ್ಕೆ ಅಧಿವೇಶನ ಮುಂದೂಡಿದ್ರು. ಮತ್ತೆ ಮಧ್ಯಾಹ್ನ 2:15ಕ್ಕೆ ಸದನ ಶುರುವಾಯಿತು. ಆಗಲೂ ಅಬಕಾರಿ ಹಗರಣದ ಬಗ್ಗೆ ಅಶೋಕ್, ಸುನಿಲ್ ಚರ್ಚೆಗೆ ತಗೊಂಡ್ರು. ಈಶ್ವರಪ್ಪ ಕೇಸ್ನಲ್ಲಿ ಪಟ್ಟು ಹಿಡಿದು ರಾಜೀನಾಮೆ ತಗೊಂಡ್ರಲ್ಲ, ತಿಮ್ಮಾಪುರ ರಾಜೀನಾಮೆಯನ್ನು ತಗೊಳ್ಳಿ ಅಂತ ಅಬಕಾರಿ ಹಗರಣ ಚರ್ಚೆಯ ಕಿಕ್ಕೇರಿಸಿದ್ರು. ಅಬಕಾರಿ ಇಲಾಖೆ ಅಂದ್ರೆ ಎಷ್ಟು ದೊಡ್ಡ ಇಲಾಖೆ, ಅದು ನಿಧಾನ ಕಿಕ್ ಬರೋದು. ನೀವು ದಿಢೀರ್ ಅಂತ 16 ಕನ್ವರ್ಟ್ ಮಾಡ್ಬಿಟ್ರೆ ಹೆಂಗ್ ಗೊತ್ತಾಗುತ್ತೆ? ಏನೋ ಸ್ಟಾರ್ಟೇ ಆಗಿಲ್ಲ, ಕಿಕ್ ಹೆಂಗ್ ಬರುತ್ತೆ? ಕಿಕ್ ಅಂದ್ರೆ ಅದಕ್ಕೆ ಗೊತ್ತಾಗುತ್ತೆ, ಹೇಳ್ಬೇಕಲ್ಲ ನೀವು. ಅದು ಏನು ಇಲ್ಲಲೇ ನಿಧಾನ 16 ಕನ್ವರ್ಟ್ ಮಾಡ್ಬಿಟ್ರೆ ಹೆಂಗಾಗುತ್ತೆ? ಪ್ರಿಲಿಮಿನರಿ ಸಬ್ಮಿಷನ್ ಮಾಡಕ್ ಕೊಡಿ. ಲೋಕಾಯುಕ್ತ ಕೋರ್ಟಲ್ಲಿ ಕೇಸ್ ಆಗಿದೆ ಅಧ್ಯಕ್ಷರೇ. ನಾವು ಸುಮ್ಮನೆ ಸಂತೆಯಲ್ಲಿ ಭಾಷಣ ಮಾಡಿಲ್ಲ ನಾವು. ಅಲ್ಲ, ಈಶ್ವರಪ್ಪಂದಾದಾಗ ನೀವೇನ್ ಮಾಡಿದ್ರಿ? ನೀವು ಮತ್ತೆ ನೋಡ್ತೇನೆ ನೀವಿದ್ರಲ್ಲ ಸರ್, ನೀವೇ ಬಂದು ಧರಣಿ ಮಾಡಿದ್ರಿ, ನೀವೇ ಅಪೋಸಿಷನ್ ಅಲ್ಲಿ ಇದ್ರಿ, ನೀವೇ ಬಂದ್ರಿ, ಉಪನಾಯಕರು ಕೂಗಾಡಿದ್ರಿ, ಹಾರಾಟ ಮಾಡಿದ್ರಿ. ಪಾಪ ಈಶ್ವರಪ್ಪ ತಪ್ಪು ಮಾಡದೆ ರಾಜೀನಾಮೆ ಕೊಟ್ರು. ಏನಾಯ್ತು ಕೋರ್ಟಲ್ಲಿ ಅದು ಕೇಸು? ಬಿಜೆಪಿಯವರು ಎಷ್ಟೇ ಹೇಳಿದ್ರೂ ಚರ್ಚೆಗೆ ಸ್ಪೀಕರ್ ಒಪ್ಪಲಿಲ್ಲ. ಕೊನೆಗೆ ಸದನದ ಬಾವಿಗಿಳಿದು ಬಿಜೆಪಿಯವರು ಧಿಕ್ಕಾರ ಕೂಗಿದ್ರು. ಆಗ ಸದನವನ್ನ 15 ನಿಮಿಷ ಮುಂದೂಡಿದ್ರು. ಮತ್ತೆ ಸದನ ಶುರುವಾಯಿತು. ಮತ್ತೆ ಅಬಕಾರಿ ಹಗರಣ ಹಿಡಿದು ಬಿಜೆಪಿ ಅವರು ರಾಜೀನಾಮೆಗೆ ಪಟ್ಟು ಹಿಡಿದ್ರು. ಆಗ ಸ್ಪೀಕರ್ ಧರಣಿ ಕೂತು ರಾಜೀನಾಮೆ ಪಡೆದಿರೋದು ಇತಿಹಾಸದಲ್ಲೇ ಇಲ್ಲ ಅಂತ ಹೇಳಿ ಸದನವನ್ನ ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮುಂದೂಡಿದ್ರು. ಧರಣಿ ಕೂತ್ಕೊಂಡು ರಾಜೀನಾಮೆ ಪಡೆದ ಇತಿಹಾಸದಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಹಿಸ್ಟ್ರಿಯಲ್ಲಿ ಧರಣಿ ಕೂತ್ಕೊಂಡು ರಾಜೀನಾಮೆ ಪಡೆದದ್ದು ಇತಿಹಾಸದಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಅದಕ್ಕೆ ಹೇಳಿಕೆ ಕನ್ಫ್ಯೂಸ್ ಬೇಡ. ಆದ ಕಾರಣ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಈಗ ನೀವು ಸದನವನ್ನು ನಾನು 27ನೇ ತಾರೀಕಿಗೆ ಬೆಳಿಗ್ಗೆ 10 ಗಂಟೆಗೆ ಇದನ್ನು ಪ್ರಾರಂಭಿಸ್ತೇವೆ. ವಿಧಾನಸಭೆ ಅಧಿವೇಶನದಂತೆ ವಿಧಾನ ಪರಿಷತ್ ಕಲಾಪನು ಅಬಕಾರಿ ಇಲಾಖೆ ಹಗರಣದ ಗಲಾಟೆಯಲ್ಲೇ ಮುಗಿಯಿತು. ಮೊದಲು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಚರ್ಚೆಗೆ ಮನವಿ ಮಾಡಿದ್ರು. ಚರ್ಚೆಗೆ ಅವಕಾಶ ಕೇಳಿದಾಗ ನಿಯಮ 330ಕ್ಕೆ ಬದಲಿಸಿದ್ದೀನಿ ಅಂದ್ರು ಸಭಾಪತಿ ಹೊರಟ್ಟಿ. ಆಗ ಬಿಜೆಪಿ ಪರಿಷತ್ ಸದಸ್ಯರೆಲ್ಲ ರೊಚ್ಚಿಗೆದ್ರು. ಅಬಕಾರಿ ಇಲಾಖೆಯಲ್ಲಿ ನಡೆಯುತ್ತಿರುವ ವ್ಯಾಪಕ ಭ್ರಷ್ಟಾಚಾರದ ಕುರಿತು ನಿಲುವಳಿ ಸೂಚನೆಯಡಿ ಚರ್ಚಿಸಲು ದಿನಾಂಕ 23/1/26 ಅವಕಾಶ ನೀಡಬೇಕೆಂದು ಕೋರುತ್ತೇನೆ. ಇದನ್ನ ನಿಯಮ 330 ಕನ್ವರ್ಟ್ ಮಾಡಿ ನೋಡಿ. ಪರಿಷತ್ ಕಲಾಪದಲ್ಲೇ ಅಬಕಾರಿ ಸಚಿವ ತಿಮ್ಮಾಪುರ ಲೂಟಿ ಅಂತ ಫೋಟೋ ಹಿಡಿದು ಆಕ್ರೋಶ ಹೊರಹಾಕಿದ್ರು. ಇದರಿಂದ ಕೆರಳಿದ ಸಭಾಪತಿ ಹೊರಟ್ಟಿ ಮಾನ ಮರ್ಯಾದೆ ಇದೆಯಾ ಅಂತ ಸಿಟ್ಟಾದ್ರು. ಆಗ ಬಿಜೆಪಿ ಅವರು ಸಿಟ್ಟಾದ್ರು. ಕೊನೆಗೆ ಪರಿಷತ್ ಕಲಾಪವನ್ನು ಮಂಗಳವಾರಕ್ಕೆ ಮುಂದೂಡಿದ್ರು. ಕೇಳಿ
ನಾನು 45 ವರ್ಷ ಆಯ್ತು ಈ ಸಂದರ್ಭ ಈ ರೀತಿನ ಯಾವಾಗ ನೋಡ್ಲಿಲ್ಲ. ಇದಕ್ಕೇನ ಮಾನ ಮರ್ಯಾದೆ ಏನಿಲ್ಲ. ಕೇಳಿ 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 ನೋಡಿ ಈಗ ಒಂದು ನಿಮಿಷ ಕೊಡ್ತೀನಿ ನೀವು. ಅಬಕಾರಿ ಇಲಾಖೆಯಲ್ಲಿ ನಡೆದಿರುವ ಬಹುಕೋಟಿ ಹಗರಣ ಪ್ರಕರಣದ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ತನಿಖೆನೂ ಆಗ್ತಿದೆ. ಸಚಿವ ತಿಮ್ಮಾಪುರ ಅವರಿಗೆ ಲಂಚ ಕೊಡಬೇಕು ಅನ್ನೋ ಆಡಿಯೋ ವಿಡಿಯೋಗಳು ವೈರಲ್ ಆಗಿದೆ. ಹೀಗಾಗಿ ಆರ್ಬಿ ತಿಮ್ಮಾಪುರ ತಲೆದಂಡ ಆಗಲೇಬೇಕು ಅನ್ನೋದು ಬಿಜೆಪಿ ಪಟ್ಟು. ಸರ್ಕಾರ ಮಾತ್ರ ಬಿಜೆಪಿ ಅವರ ಮಾತನ್ನ ಒಪ್ತಿಲ್ಲ. ಹೀಗಾಗಿ ಮಂಗಳವಾರವೂ ಅಬಕಾರಿ ಹಗರಣ ಕಲಾಪದಲ್ಲಿ ಕೋಲಾಹಲ ಎಬ್ಬಿಸೋದು ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.